ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಏನು ಜಿಮ್ ಫಿಟ್ನೆಸ್ ಡ್ರೀಮ್ ಜಿಮ್ ಟ್ರೈನರ್ ಅಂತ ಏನು ಹೇಳ್ಕೊಂಡು ಸುಮಾರು ಹೆಣ್ಣು ಮಕ್ಕಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದರು ಅವರ ಸೌಂದರ್ಯದ ಕುರಿತಾಗಿ ಅಂತ. ಇದು PMTV ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್ ಅಂತಾನೆ ಹೇಳ್ಬೋದು. ಏನು ನಿನ್ನೆ ದಿನ ಸುಮಾರು ಹಲವು ರೀತಿಯಾದಂತ ಜಿಮ್ ಟ್ರೈನರ್ ವಿರುದ್ಧ ದೂರನ್ನ ದಾಖಲಿಸಿದರು. ನಂತರದಲ್ಲಿ ಯಾವುದೇ ರೀತಿಯಾದಂತ ಪೊಲೀಸ್ ಇಲಾಖೆ ಅದಕ್ಕೆ ಸಂಬಂಧಪಟ್ಟಂತ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳಲ್ಲ ಅನ್ನೋ ಕಾರಣಕ್ಕೇನು ಕೂಡ ಬಹುಶಃ ಅದನ್ನ ಯಾವುದೇ ರೀತಿಯಾದಂತ ತೆಗೆದುಕೊಳ್ಳಿಲ್ಲ. ಹಾಗಾಗಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಸುಮಾರು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಿ ಅದನ್ನ ಬೇರೆ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರ ಅಂತ ಹೇಳ್ತಾ ಇದ್ವಿ. ಯಾಕಂದ್ರೆ ಹೆಣ್ಣು ಮಕ್ಕಳನ್ನ ಇಟ್ಟುಕೊಂಡು ಒಂದು ರೀತಿಯಾಗಿ ಲವ್ ಜಿಹಾದ್ ಮಾಡೋದು, ಆಮೇಲೆ ಹಿಂದೂ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ಳುತ್ತಾ ಹೆಣ್ಣು ಮಕ್ಕಳ ಜೀವನ ಚರಿತ್ರೆ ಅನ್ನೋದು ಕುರಿತಾಗಿನೂ ಇದು PMTV ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ರೀತಿಯಾಗಿ ಸಮಾಜದಲ್ಲಿ ಹುಳುಗಳು ಎದ್ದು ಕಾಣಿದಾಗ ಅದನ್ನ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ಳಬಾರ್ದು, ಅದನ್ನು ಕಾನೂನಾತ್ಮಕವಾಗಿ ಶಿಕ್ಷೆಯನ್ನ ಒದಗಿಸಬೇಕು. ಈ ರೀತಿಯಾಗಿ ಹಾದಿ ಮೇಲೆ ಬಂದು ಬೀದಿ ಮೇಲೆ ಬಂದು ಒಂದು ಹೆಣ್ಣು ಮಕ್ಕಳ ಜೀವನದ ಕುರಿತಾಗಿ ಪ್ರೊಟೆಸ್ಟ್ ಮಾಡೋದ್ರಿಂದ ಎಷ್ಟೊಂದು ಸರಿ ಎಷ್ಟೊಂದು ತಪ್ಪು ಅನ್ನೋದನ್ನು ಕೂಡ, ಯಾಕೆಂದ್ರೆ ಪ್ರತಿಯೊಬ್ಬರು ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ಳೋದು ಅಷ್ಟು ಸರಳ ಅಲ್ಲ. ಯಾಕೆಂದ್ರೆ ತಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರುತ್ತಾರೆ ಅನ್ನೋದು ಕಾರಣ. ಯಾಕಂದ್ರೆ ಲವ್ ಜಿಹಾದ್ ಅನ್ನೋದು ಇನ್ನೊಂದು ದೇಶದ ದೊಡ್ಡ ಕುತಂತ್ರ ಅಂತರವಾಗಿದೆ ಅಂತ ಹೇಳ್ಬೋದು. ಆದ್ರೆ ಈ ರೀತಿಯಾಗಿ ಪ್ರತಿಭಟನೆ ಮಾಡೋದ್ರಿಂದಾಗಿ ನಾಳೆಯ ದಿನ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಕಾನೂನಾತ್ಮಕವಾಗಿ ಏನು ಸಂಬಂಧಪಟ್ಟಂತ ಇಲಾಖೆಗಳಿಗೆ ದೂರನ್ನ ಸಲ್ಲಿಸಬಹುದು. ಆದ್ರೆ ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ ಒಳ್ಳೇದಂತ ಅಳ್ಬೋದು. ಆದ್ರೂ ಸಹ ಬೇರೆ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ಇನ್ನೊಂದು ರೀತಿಯಾಗಿ ತೊಂದರೆ ಆಗ್ಬೋದಾ ಈ ಲವ್ ಜಿಹಾದ್ ಅನ್ನೋದನ್ನ ಕುರಿತಾಗಿ ಇದು PMTV ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನೀಡ್ತಾ ಬರ್ತಾ ಇದೀವಿ. ಯಾಕಂದ್ರೆ ತಾವುಗಳು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಏನು ಈ ರೀತಿಯಾಗಿ ಜಿಮ್ ಟ್ರೈನರ್ ಆಗಿ ಸುಮಾರು ಬೋರ್ಡ್ ಗಳನ್ನ ಕಿತ್ತಾಕಿರ್ಬೋದು, ಅವ್ರ ಅಂಗಡಿ ಮುಂಗಟ್ಟುಗಳನ್ನ ಕಿತ್ತಾಕಿರ್ಬೋದು. ಆದ್ರೆ ಈ ಮುಂದಿನ ಸ್ವರೂಪ ರಾಜಕೀಯ ತಿರುವು ಪಡೆದುಕೊಳ್ಳುತ್ತಾ ಅಥವಾ ಅವನಿಗೆ ಏನಾದ್ರೂ ಕಾನೂನಾತ್ಮಕವಾಗಿ ತಕ್ಷಣದಲ್ಲಿ ಕ್ರಮ ಕೈಗೊಳ್ಳುತ್ತಾ ಅಥವಾ ತಕ್ಷಣದಲ್ಲಿ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಇದರ ಹಿಂದೆ ಏನಿದೆ ಅನ್ನೋದನ್ನು ಕೂಡ PMTV ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತೀವಿ.